ಎಷ್ಟೋ ಜನಗಳಿಗೆ ಸುಳ್ಳು ವ್ಯಕ್ತಿಯೊಟ್ಟಿಗೆ ಬದುಕೋದು ಹೇಗೆ? ಲೈಫ್‌ನ ಲೀಡ್ ಮಾಡೋದು ಹೇಗೆ? ತುಂಬಾ ದೊಡ್ಡ ಕನ್‌ಫ್ಯೂಷನ್ಸ್ ಆಕ್ಚುಲಿ. ಅವ್ರಿಗೆ ಸಾಕಾಗಿರತ್ತೆ. ಯಾರೋ ನಂಗೆ ಕಮೆಂಟ್ ಕೂಡ ಮಾಡಿದ್ರು, "ಸರ್ ಇದ್ರ ಮೇಲೆ ವಿಡಿಯೋ ಮಾಡಿ ನೀವು" ಅಂತ. ಎಷ್ಟೋ ಪಾರ್ಟ್ನರ್‌ಗಳಲ್ಲಿ ಪ್ರಾಬ್ಲಮ್ಸ್ ಆಗಿರುತ್ತೆ. ಹಸ್ಬೆಂಡ್ ಆಂಡ್ ವೈಫ್ ಅಲ್ಲಿ ಎಸ್ಪೆಷಲಿ ಗಂಡಾಗಿರ್ಬೋದು ಅಥವಾ ಹೆಣ್ಣಾಗಿರ್ಬೋದು. ಸೊ ಏನು ಅಂತ ಹೇಳಿದ್ರೆ, ಅವರೊಟ್ಟಿಗೆ ಅವರು ಪ್ರೀತಿಯಿಂದ ಇರದೇ ಇದ್ದಾಗ ಅನಿವಾರ್ಯವಾಗಿ ಬದುಕಲೇಬೇಕು. ಬಿಕಾಸ್ ಮದುವೆ ಆಗಿ ಮಕ್ಕಳಾಗಿರ್ತಾರೆ. ಸೊ ಅಂತವ್ರೊಟ್ಟಿಗೆ ಬದುಕಲಿಕ್ಕೂ ಆಗದೆ ಅಂಡ್ ಕಣ್ಣೀರ್ ಹಾಕ್ತಾ ತುಂಬಾ ಒದ್ದಾಡ್ತಿರ್ತಾರೆ. ಅವರಿಗೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ 6ರಿಂದ 7 ಟಿಪ್ಸ್‌ನ ಶೇರ್ ಮಾಡ್ತೀನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ 50K ಆಗ್ಲಿ ಅಂತ ಹೇಳ್ತಾ ಅಂಡ್ ಕೌನ್ಸೆಲಿಂಗ್ ಬೇಕಾ ನನ್ನ ಜೊತೆ ಮಾತಾಡ್ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡ್ಬೋದು. ಬಟ್ ಫೀಸ್ ಇರುತ್ತೆ. ಫ್ರೀ ಕೌನ್ಸೆಲಿಂಗ್ ಅಂತೂ ಇರಲ್ಲ. ಓಕೆ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಎಕ್ಸ್‌ಪೆಕ್ಟೇಷನ್‌ನ ಕಡಿಮೆ ಮಾಡಿ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಎಕ್ಸ್‌ಪೆಕ್ಟೇಷನ್ ಅನ್ನೋದು ನೋಡಿ ನಿಮಗೆ ನೀವು ಹರ್ಟ್ ಮಾಡ್ಕೊಳ್ಳುವಂತದ್ದು ಆಕ್ಚುಲಿ ಆಗಿರುತ್ತೆ. ಅಂಡ್ ಹಂಗಂತ ಹೇಳಿ ಪಾರ್ಟ್ನರ್ ಮೇಲೆ ಎಕ್ಸ್‌ಪೆಕ್ಟ್ ಮಾಡ್ದಿರಾ ಇನ್ನೆಂಗೆ ಸರ್ ಅಂತ ಕೇಳಿದಾಗ ಒಂದು ನಾನು ನಿಮ್ಗೆ ಹೇಳಬಲ್ಲೆ ನಾನು. ಎವ್ರಿ ಟೈಮ್ ಹೇಳ್ತಿರ್ತೀನಿ ಇದನ್ನ. ಒಬ್ಬ ವ್ಯಕ್ತಿ ಏನು ಅಂತ ಅರ್ಥ ಆದ್ಮೇಲೆ, ಆ ವ್ಯಕ್ತಿಯ ನೇಚರ್ ಏನು ಅಂತ ಅರ್ಥ ಆದ್ಮೇಲೆ, ನಾವು ಅಲ್ಲಿಂದ ಯಾವುದು ಎಕ್ಸ್‌ಪೆಕ್ಟ್ ಮಾಡಬಾರ್ದು. ಆಕ್ಚುಲಿ ಉದಾಹರಣೆಗೆ ಎಕ್ಸಾಂಪಲ್ ಹೇಳೋಣ ಅಂತ ಅನ್ಕೋತೀನಿ ಈಗ. ಈಗ ಜೊತೆನಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಮಗು ಬುದ್ಧಿಮಾಂದ್ಯ ಇದೆ ಅಂತ ಅನ್ಕೊಳ್ಳೋಣ. ಅಂದ್ರೆ ಬುದ್ಧಿ ಸರಿ ಇಲ್ಲ ಅಂತ ಅನ್ಕೊಳ್ಳೋಣ. ಬುದ್ಧಿ ಸರಿ ಇಲ್ಲ ಅಂತ ನಮ್ಗೆ ಗೊತ್ತಿರುತ್ತೆ ಹುಟ್ಟಿರ್ತಕ್ಕಂಥ ಮಗುದು ಕಂಪ್ಲೀಟ್ ಆಗಿ. ಬೆಳೆದು 10 ವರ್ಷ, 15 ವರ್ಷ, 20 ವರ್ಷ ಆದ್ರು. ಅದೆಲ್ಲ ಗೊತ್ತಿದ ಮೇಲೂನು ಕೂಡ ಮತ್ತೆ ನಾವು ಅವನು ಗಣಿತದಲ್ಲಿ ಕ್ಲಿಯರ್ ಆಗಿ ನಮ್ಗೆ ಏನೋ 1, 2, 3 ಹೇಳಲಿ ಅಥವಾ ಇನ್ನೇನೋ ಫಾಸ್ಟ್ ಆಗಿ ಓದ್ಬಿಡ್ಲಿ ಅಥವಾ ಇನ್ನೇನೋ ಪಿಎಚ್‌ಡಿ ಮುಗಿಸ್ಲಿ. ಬುದ್ಧಿಮಾನ್ ಬುದ್ಧಿಮಾಂದ್ಯ ಇದೆ ಅಂತ ಗೊತ್ತಿದ ಮೇಲೂನು ಕೂಡ ಎಕ್ಸ್‌ಪೆಕ್ಟ್ ಮಾಡೋದಿದೆಯಲ್ಲ, ಅಂದ್ರೆ ವ್ಯಕ್ತಿ ಏನಂತ ಗೊತ್ತಿದ್ಮೇಲೆ ನೀವು ರಾಂಗ್ ಎಕ್ಸ್‌ಪೆಕ್ಟೇಷನ್ ಮಾಡಿದಾಗ ನಿಮಗೆ ಹರ್ಟ್ ಆಗತ್ತೆ ಆಕ್ಚುಲಿ. ಇದನ್ನ ಎಲ್ರೂ ಮಾಡ್ತಿದ್ದಾರೆ. ಹಾಗಾಗಿ ಅಲ್ಲಿ ಬದುಕೋದು ಕಷ್ಟ ಆಗ್ತಿದೆ. ಫಸ್ಟು ಎಕ್ಸ್‌ಪೆಕ್ಟೇಷನ್ ಅನ್ನ ಇಟ್ಕೊಳಕ್ ಹೋಗ್ಬೇಡಿ. ಎಕ್ಸ್‌ಪೆಕ್ಟೇಷನ್ ಮಾಡಬೇಡಿ ರಾಂಗ್ ಆಗಿ ವ್ಯಕ್ತಿ ನೋಡಿದ್ಮೇಲೆ. ನಿಮ್ಮೊಟ್ಟಿಗೆ ಸುಳ್ಳು ಅಂತ ಬದುಕ್ತಿರ್ತಾನೆ. ನೀವು ಎಕ್ಸ್‌ಪೆಕ್ಟ್ ಅನ್ನ ನಿಲ್ಲಿಸಿ. ಸೆಕೆಂಡ್ ಪಾಯಿಂಟ್ ಏನಂದ್ರೆ ಡಿಸ್ಟೆನ್ಸ್‌ನ ಮೇಂಟೈನ್ ಮಾಡ್ತಾ ಹೋಗಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಈಗ ವ್ಯಕ್ತಿಗಳು ಏನು ಅಂತಂದ್ಮೇಲೆ ತುಂಬಾ ಕ್ಲೋಸ್ ಆಗಿ ನಾನು ಹೇಳೋದು. ಅವರೊಟ್ಟಿಗೆ ಬೆರೆತು ನೀವು ಏನಂತ ಹೇಳಿದ್ರೆ ಲಾಯಲ್ ಆಗಿರ್ತೀನಿ, ಹಂಗಿರ್ತೀನಿ, ಹಿಂಗಿರ್ತೀನಿ. ಇಟ್ಸ್ ಏನದು ನಿಮ್ಮ ಎಮೋಷನ್ಸ್ ರಾಂಗ್ ಆಗ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ಸಮ್‌ಟೈಮ್ಸ್ ನಾವು ನಾಟಕ ಮಾಡೋ ವ್ಯಕ್ತಿಗಳ ಮಧ್ಯೆ ನಾವು ನಾಟಕ ಮಾಡಿದಾಗ್ಲೇನೆ ಜೀವನ ಆಗೋಕ್ ಸಾಧ್ಯ ನೀವು. ಓಕೆ. ಒಂದು ಚಿನ್ನದ ಬೆಲೆ ಅಥವಾ ವಜ್ರದ ಬೆಲೆ, ವಜ್ರದ ವ್ಯಾಪಾರಿಗೆ ಮಾತ್ರ ಗೊತ್ತಿರೋಕ್ ಸಾಧ್ಯ ನೀವು. ಓಕೆ. ಅದನ್ನ ಬಿಟ್ಬಿಟ್ಟು ನೀವು ಅಂದ್ರೆ ಇದ್ರ ಅರ್ಥ ನೀವು ಇರ್ತಕ್ಕಂಥ ಮನೆಯಲ್ಲಿ ಅಥವಾ ಪ್ಲೇಸಲ್ಲಿ, ರಿಲೇಶನ್‌ಶಿಪ್ಪಲ್ಲಿ ನಿಮ್ಮ ಬೆಲೆನೇ ಗೊತ್ತಿಲ್ದಿರೋ ವ್ಯಕ್ತಿಗಳ ಹತ್ರ ನೀವು ಲಾಯಲ್ ಆಗಿ ಬದುಕ್ತೀರ ಅಂತ ಹೇಳಿದ್ರೆ ನಿಮ್ದೇ ತಪ್ಪಾಗತ್ತೆ. ಹಂಗಂತ ಹೇಳಿ ಇಲ್ಲಿ ಬಿಟ್ಟು ಬನ್ನಿ, ಓಡ್ ಬನ್ನಿ ಅಂತಲ್ಲ. ನೀವು ಅಲ್ಲಿ ಆಕ್ಟ್ ಮಾಡಕ್ ಶುರು ಮಾಡಿ. ಬಿಕಾಸ್ ಆಫ್ ನಿಮ್ಮ ಉಳಿವಿಗೋಸ್ಕರ, ಆ ಫ್ಯಾಮಿಲಿ ಉಳಿವಿಗೋಸ್ಕರ, ಆ ಮಕ್ಕಳಿಗೋಸ್ಕರ, ಆ ಬದುಕಿಗೋಸ್ಕರ ಮಾಡಿ ಅಷ್ಟೇನೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಅಬ್ಸರ್ವೇಷನ್ ಮಾಡಿ ಬಟ್ ರಿಯಾಕ್ಟ್ ಮಾಡ್ಬೇಡಿ. ಸಪೋಸ್ ಏನಾದ್ರು ಅಲ್ಲಿ ಜಗಳಗಳು ಅಥವಾ ಕೆಲವೊಂದು ಅವಾಚ್ಯ ಶಬ್ದಗಳು ಬಂದಾಗ, ಬೈದಾಗ, ಏನೋ ಮಾಡಿದಾಗ ನೋಡಿ ಅಷ್ಟೇನೆ. ರಿಯಾಕ್ಟ್ ಮಾಡಿ ನೀವು ಏನಂತಾರಲ್ಲ, ಈಗ ಎಕ್ಸಾಂಪಲ್ ಹೇಳ್ತಿದ್ದೀನಿ ನಾನು. ಕೊಚ್ಚೆ ಇದೆ ಅಂದ್ಮೇಲೆ ಅಲ್ಲಿ ಕಲ್ಲೆಸ್ದಾಗ ನಮ್ಮ ಮೇಲೆ ಸಿಡಿಯೋದು. ಆಸ್ ಲೈಕ್ ದಟ್ ಅದೇ ತರ ಅಲ್ಲಿದೆ ಅಂದ್ಮೇಲೆ ಜಸ್ಟ್ ಅಬ್ಸರ್ವ್ ಮಾಡಿ. ರಿಯಾಕ್ಟ್ ಆಗ್ಬೇಡಿ. ಸುಮ್ನಿರಿ ಅಷ್ಟೇ. ಬಿಕಾಸ್ ಗೊತ್ತು ತಾನೇ ನಿಮ್ಗೆ. ಅದಕ್ಕೇನೆ. ನೆಕ್ಸ್ಟ್ ಪಾಯಿಂಟ್ ಬೌಂಡರೀಸ್‌ನ ಸೆಟ್ ಮಾಡಿ. ಆ ವ್ಯಕ್ತಿ ಏನಿದ್ದಾರೆ, ನಿಮ್ಮ ಬೌಂಡರೀಸ್ ಏನು? ಅದನ್ನ ದಾಟಿ ಇರಬಾರ್ದು. ವ್ಯಕ್ತಿನ ನೋಡಿದಾಗ ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಕ್ಯಾಪಾಸಿಟೀಸ್ ಏನಿದೆ ಅಂತ ನಮಗೆ ಗೊತ್ತಿದ್ಮೇಲೆ ಎಕ್ಸಾಂಪಲ್ ಕೊಡ್ತಿರೋದು. ಅದ್ರ ಮೇಲೇನೆ ಕೂಡ ನಾವು ಬೌಂಡರೀಸನ್ನ ಸೆಟ್ ಮಾಡ್ಬೇಕಾಗತ್ತೆ. ಉದಾಹರಣೆ ಈಗ ನಮ್ಮ ಹತ್ರ ಈಗ ₹1,00,000 ಇದೆ ಅಂತ ಹೇಳಿದ್ರೆ ಎಕ್ಸಾಂಪಲ್. ನಾವು ಚಿನ್ನ ಖರೀದಿ ಮಾಡಕ್ ಹೋಗ್ತಿದೀವಿ ಅಂದ್ಮೇಲೆ 1,00,000ಗೆ ಮಾತ್ರ ನಾವು ಪರ್ಚೇಸ್ ಮಾಡೋಕೆ ಎಬಿಲಿಟಿ ಇದೀವಿ ನಾವು. ನಾನು 10,00,000ದ್ದು ಅಂತೇಳಿ ಅಲ್ಲಿ ತನಕ ಬೌಂಡರಿ ಸೆಟ್ ಮಾಡ್ಬೇಡಿ. ಏನಿದೆ ಅಂದ್ರೆ ಆ ವ್ಯಕ್ತಿ ಹೆಂಗಿದ್ದಾರೆ ಅದ್ರ ಮೇಲೆ ಬೌಂಡರಿ ಸೆಟ್ ಮಾಡ್ಕೊಳ್ತಾ ಬನ್ನಿ ನೀವು. ಎಕ್ಸ್‌ಟ್ರಾ ಬೇಡ ಅಂತ ಹೇಳ್ತಿರೋದು. ಐ ಥಿಂಕ್ ನೋಡ್ತಿರೋರಿಗೆ ವಿಡಿಯೋ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ ನಾನು. ವಿತ್ ಎಕ್ಸಾಂಪಲ್ ಕೊಡ್ತಾ ಹೋಗ್ತಿದ್ದೀನಿ ನಾನು. ನೆಕ್ಸ್ಟ್ ಪಾಯಿಂಟ್ ಆಕ್ಷನ್ ನೋಡಿ ಮಾತಲ್ಲ. ಈಗ ಅವ್ರು ಕೆಲವರು ಏನ್ರಿ ಬಹಳ ಬೇಗ ಕರಗ್ ಬಿಡ್ತಾರೆ. ನಾನು ಕೌನ್ಸೆಲಿಂಗ್ ಸೆಷನ್ ಅಲ್ಲಿ ನೋಡಿದ್ದೀನಿ. ಸರ್ ಇಲ್ಲ ನಾನು ಪದೇ ಪದೇ ಮೋಸ ಹೋಗ್ಬಿಡ್ತೀನಿ. ಬಿಕಾಸ್ ಅವ್ರ ಮಾತು ಹಂಗ್ ಕನ್ವಿನ್ಸ್ ಮಾಡ್ಬಿಡ್ತಾರೆ. ನಾನು ಹೇಳೋದೇನಂದ್ರೆ ಅವ್ರ ಆಕ್ಷನ್ ಮಾತು ಕೊಡೋದು ಅಥವಾ ನಿಮ್ಮೊಟ್ಟಿಗೆ ನಗ್ನಗ್ತಾ ನೈಸ್ ಆಗಿ ಮಾತಾಡ್ತಾರೆ ಅದಲ್ಲ. ಹೇಗೆ ಪ್ರತಿಕ್ರಿಯೆ ಮಾಡ್ತಾರೆ? ಅದು ಇಂಪಾರ್ಟೆಂಟ್ ಆಗತ್ತೆ. ಆಕ್ಷನ್ ನೋಡಿ ಮಾತಲ್ಲ. ಮಾತನ್ನ ನೀವು ನೋಡ್ಲೇಬೇಡಿ. ಮಾತಿನ ಒಟ್ಟಿಗೆ ಆಕ್ಷನ್ಸ್ ವೆರಿ ಇಂಪಾರ್ಟೆಂಟ್. ಮಾತು 10% ಆದ್ರೆ ಆಕ್ಷನ್ಸ್ 90 ಒಬ್ಬ ವ್ಯಕ್ತಿ ಮಾತಲ್ಲಿ ಮನೆ ಕಟ್ತಾರೆ. ಬಟ್ ಅದೇ ಪ್ರಕಾರ ಅವ ನಡ್ಕೊಳ್ಳಿಲ್ಲ ಅಂದ್ರೆ ಅವ್ನು ಸುಳ್ಳಾಗ್ಬಿಡ್ತಾನೆ. ಅವ್ನು ಮತ್ತೆ ನಂಬಕ್ ಹೋಗಲ್ಲ ನಾವು. ಒಂದ್ ಸಲ ನಂಬ್ತೀವಿ, 2 ಸಲ, 3 ಸಲ. ಆಮೇಲೆ ಬಿಡು ಇವ್ನು ಹಂಗಿಲ್ಲ ಅಂತ ಅನ್ಕೊಂಡ್ಬಿಡ್ತೀವಿ ನಾವು. ಕರೆಕ್ಟ್ ಅಲ್ವಾ? ಅಂದ್ರೆ ಆಕ್ಷನ್ಸ್ ಹಂಗಿಲ್ಲ ಅಂದಾಗ ಡೆಫಿನೈಟ್ಲಿ ಫೇಕ್ ಅಂತ ಅನ್ಸ್ಬಿಡುತ್ತೆ. ಅದನ್ನ ನೋಡಿ. ನೆಕ್ಸ್ಟು ಎಮೋಷನಲ್ ಅಟ್ಯಾಚ್ ಆಗ್ಬೇಡಿ. ನಾನು ಹೇಳೋದೇನಂತ ಹೇಳಿದ್ರೆ ತುಂಬಾ ಎಮೋಷನಲ್ ಅಟ್ಯಾಚ್ ಆಗ್ಬಿಡ್ಬೇಡಿ. ಸಪೋಸ್ ಆಗಿದ್ರುವೆ. ಆಮೇಲೆ ಎಮೋಷನಿಂದ ಆಚೆ ಬಂದು ಹೊರಗೆ ನಿಂತ್ಕೊಂಡು ನೋಡಿ. ನಾನ್ ಮಾಡ್ತಿರೋದೇನು? ಬಿಕಾಸ್ ನಿಮಗೂ ಒಂದು ಬುದ್ಧಿ ಇದೆ. ನೀವು ಬುದ್ಧಿವಂತರಾಗಿ ಯೋಚನೆ ಮಾಡಿ ಎಲ್ಲಾದನ್ನು ಕೂಡ ಈಗ ಉದಾಹರಣೆಗೆ ಹೇಳ್ತೀನಿ. ಸಿಹಿ ಈಗ ಸಕ್ಕರೆ ಇದೆ.
ಮೂಟೆಗಟ್ಟಲೆ ತಿನ್ನಕ್ಕಾಗತ್ತಾ? ಅಥವಾ ಕೆಜಿಗಟ್ಟಲೆ ನೋ ನಾಟ್ ಅದು ಆಗೋದೇ ಇಲ್ಲ. ಜಾಮೂನ್ ಇದೆ. 1, 2 ತಿನ್ಬೋದು ಭಾಳ ಅಂದ್ರೆ. ಒಂದು 10 ಜಾಮೂನ್, 20 ಜಾಮೂನ್, 100 ಜಾಮೂನ್ ಆಗತ್ತಾ? ನೋ. ಅಂದ್ರೆ ಇದರ ಅರ್ಥ ನಾ ಏನ್ ಹೇಳಕ್ ಹೊರಟಿದ್ದೀನಂದ್ರೆ, ಬುದ್ಧಿವಂತರಾಗಿ ಯೋಚನೆ ಮಾಡಿ. ಆ ರಿಲೇಶನ್‌ಶಿಪ್ ಅಲ್ಲಿ ಎಷ್ಟು ಎಮೋಷನಲ್ ನೀವು ಅಟ್ಯಾಚ್ ಆಗಿದ್ದೀರಿ, ಅಲ್ಲೂ ಅದಿದೆಯಾ? ಅದು ಅಲ್ಲಿಂದ ಬರ್ತಿದ್ಯಾ? ಇಲ್ವಾ? ಅದನ್ನ ನೋಡ್ಕೊಂಡು ನೀವು ಬುದ್ಧಿವಂತರಾಗಿ. ನೆಕ್ಸ್ಟು ಯೂಸ್ ಯುವರ್ ಬ್ರೈನ್ ನಾಟ್ ಹಾರ್ಟ್. ಇಲ್ಲಿ ಹೃದಯವಂತಿಕೆ, ಶ್ರೀಮಂತಿಕೆ ಬೇಡ. ವ್ಯಕ್ತಿ ಸುಳ್ಳು ಅಂತ ನಿಮಗೆ ಗೊತ್ತಾದ್ಮೇಲೆ ತಲೆ ಓಡಿಸಿ. ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ. ಹೇಗಿರ್ಬೇಕು ಈ ಚೌಕಟ್ಟಲ್ಲಿ ನಾನು? ಕಣ್ಣೀರು ಹಾಕೋದಾ? ನಗಾಡ್ಕೊಂಡು ಅವರೊಟ್ಟಿಗೆ ಹೊಂದಿಕೊಂಡು ನಾನು ಬುದ್ಧಿವಂತಿಕೆಯಿಂದ ಬಾಳೋದಾ? ಇದನ್ನ ಥಿಂಕ್ ಮಾಡಿ. ಐ ಥಿಂಕ್ ಈ ಇಷ್ಟು ಪಾಯಿಂಟ್ಸ್ ನಿಮ್ಗೆ ಯೂಸ್ ಆಗಿದೆ ಅನ್ಕೋತೀನಿ. ಯಾರೋ ಒಬ್ರು ಹೇಳಿದ್ರು, ಕಮೆಂಟ್ ಮಾಡಿದ್ರು. ಬಟ್ ಕಮೆಂಟ್ ನಾನು ಸ್ಕ್ರೀನ್‌ಶಾಟ್ ತಗೊಂಡಿಲ್ಲ. ಬಟ್ ಯೂಸ್ ಆಗಿದೆ ಅಂತ ಫೀಲ್ ಮಾಡ್ತೀನಿ ನಾನು. ಬಿಕಾಸ್ ಕ್ಲಾರಿಟಿ ನಿಮಗೆ ಎಲ್ಲ ಹೇಳಿದ್ದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಕೌನ್ಸೆಲಿಂಗ್ ಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಫೀಸ್ ಇರುತ್ತೆ. ಆದಷ್ಟು ಬೇಗ 50K ಆಗಲಿ ಎಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.